ನಮಸ್ಕಾರ ಸ್ನೇಹಿತರೆ. ಸಾಹಿತ್ಯ ಎಂಬುದು ಕೇವಲ ಪದಗಳ ಸಂಗ್ರಹವಲ್ಲ, ಅದು ಮಾನವನ ಮನಸ್ಸಿನ ಆಳ, ಭಾವನೆಗಳ ಅಲೆ, ಸ್ತ್ರೀಯ ಅಂತರಂಗದ ಮೌನದ ಕೂಗು. ಈ ಎಲ್ಲವನ್ನು ಸಾಹಿತ್ಯದ ಮೂಲಕ ಜಗತ್ತಿಗೆ ಪರಿಚಯಿಸಿದ ಅಸಾಮಾನ್ಯ ಪ್ರತಿಭೆ, ಆಧುನಿಕ ಇಂಗ್ಲಿಷ್ ಸಾಹಿತ್ಯದ ದೀಪಸ್ತಂಭ, ಸ್ತ್ರೀವಾದದ ಧ್ವನಿ ವರ್ಜಿನಿಯಾ ವೂಲ್ಫ್. ಇಂದು ನಾವು ಈ ವಿಡಿಯೋದಲ್ಲಿ ಅವರ ಜೀವನದ ಪ್ರತಿಯೊಂದು ಅಧ್ಯಾಯವನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನೋಡೋಣ. ವರ್ಜಿನಿಯಾ ವೂಲ್ಫ್ ಅವರು 1882 ಜನವರಿ 25ರಂದು ಇಂಗ್ಲೆಂಡ್ ದೇಶದ ಲಂಡನ್ ನಗರದ ಕೆನ್ಸಿಂಗ್ಟನ್ ಪ್ರದೇಶದಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ಅಡಿಲೈನ್ ವರ್ಜಿನಿಯಾ ಸ್ಟೀಫನ್. ಇವರು ಹುಟ್ಟಿದ ಮನೆ ಸಾಹಿತ್ಯ, ಬೌದ್ಧಿಕತೆ ಮತ್ತು ಜ್ಞಾನದಿಂದ ತುಂಬಿದ ವಾತಾವರಣವಾಗಿತ್ತು. ವರ್ಜಿನಿಯಾ ವೂಲ್ಫ್ ಅವರ ತಂದೆ ಲೆಸ್ಲಿ ಸ್ಟೀಫನ್ ಪ್ರಸಿದ್ಧ ಇತಿಹಾಸಕಾರ, ತತ್ವಜ್ಞಾನಿ, ವಿಮರ್ಶಕ, ಡಿಕ್ಷನರಿ ಆಫ್ ನ್ಯಾಷನಲ್ ಬಯೋಗ್ರಫಿ ಸಂಪಾದಕ. ತಂದೆಯ ಅಪಾರ ಗ್ರಂಥಾಲಯವೇ ವರ್ಜಿನಿಯಾ ವೂಲ್ಫ್ ಅವರ ಮೊದಲ ವಿಶ್ವವಿದ್ಯಾಲಯವಾಗಿತ್ತು. ಅವರ ತಾಯಿ ಜೂಲಿಯಾ ಸ್ಟೀಫನ್ ಅತಿ ಸುಂದರ, ಸಂವೇದನಾಶೀಲ ಮಹಿಳೆ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ತಾಯಿಯ ಮಮತೆ ಮತ್ತು ಸೌಂದರ್ಯ ವರ್ಜಿನಿಯಾ ವೂಲ್ಫ್ ಅವರ ಮನಸ್ಸಿನಲ್ಲಿ ಆಳವಾದ ಪ್ರಭಾವ ಬೀರಿತು. ವರ್ಜಿನಿಯಾ ವೂಲ್ಫ್ ಅವರ ಬಾಲ್ಯ ಸುಂದರವಾಗಿದ್ದರೂ ದುಃಖದ ನೆರಳು ಸದಾ ಹತ್ತಿರದಲ್ಲೇ ಇತ್ತು. 13ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು. ಇದರಿಂದಾಗಿ ಮೊದಲ ಬಾರಿಗೆ ಮಾನಸಿಕ ಕುಸಿತಕ್ಕೆ ಒಳಗಾದರು. ನಂತರ ತಂದೆಯ ಮರಣ, ತದನಂತರ ಅಕ್ಕ ಸ್ಟೆಲ್ಲಾ ಅವರ ಅಕಾಲಿಕ ಮರಣ, ಈ ಎಲ್ಲ ಘಟನೆಗಳು ಅವರ ಮನಸ್ಸಿನ ಮೇಲೆ ಗಾಢ ಗಾಯಗಳನ್ನು ಮೂಡಿಸಿತು. ಬಾಲ್ಯದಲ್ಲೇ ಅವರು ನೋವು, ಮೌನ, ಒಂಟಿತನ ಮತ್ತು ಮನೋವ್ಯತೆ ಇವೆಲ್ಲವನ್ನು ಅನುಭವಿಸಿದರು. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶ್ವವಿದ್ಯಾಲಯ ಶಿಕ್ಷಣಕ್ಕೆ ಅವಕಾಶ ಕಡಿಮೆ. ವರ್ಜಿನಿಯಾ ವೂಲ್ಫ್ ಕೂಡ ಔಪಚಾರಿಕ ಕಾಲೇಜು ಶಿಕ್ಷಣವನ್ನು ಪಡೆಯಲಿಲ್ಲ. ಆದರೆ ತಂದೆಯ ಗ್ರಂಥಾಲಯ, ಸ್ವಯಂ ಅಧ್ಯಯನ, ನಿರಂತರ ಓದು, ಚಿಂತನೆ ಮತ್ತು ಬರವಣಿಗೆ ಇವೇ ಅವರನ್ನು ವಿಶ್ವದ ಶ್ರೇಷ್ಠ ಲೇಖಕಿಯಾಗಿ ರೂಪಿಸಿದವು. ವರ್ಜಿನಿಯಾ ವೂಲ್ಫ್ ಅವರು ತಂದೆಯ ಮರಣದ ನಂತರ ತಮ್ಮ ಸಹೋದರರೊಂದಿಗೆ ಬ್ಲೂಮ್ಸ್ಬರಿ ಪ್ರದೇಶಕ್ಕೆ ಸ್ಥಳಾಂತರವಾದರು. ಇಲ್ಲಿಯೇ ಹುಟ್ಟಿತು ಬ್ಲೂಮ್ಸ್ಬರಿ ಗ್ರೂಪ್. ಈ ಗುಂಪಿನಲ್ಲಿ ಲೇಖಕರು, ಚಿತ್ರಕಾರರು, ತತ್ವಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಇವರೊಂದಿಗೆ ನಡೆದ ಸಂವಾದಗಳು ವರ್ಜಿನಿಯಾ ಅವರ ಚಿಂತನೆಗೆ ಹೊಸ ಆಯಾಮ ನೀಡಿದವು. ವರ್ಜಿನಿಯಾ ವೂಲ್ಫ್ ಅವರು 1912ರಲ್ಲಿ ಲಿಯೋನಾರ್ಡೋ ವೂಲ್ಫ್ ಅವರನ್ನು ವಿವಾಹವಾದರು. ಲಿಯೋನಾರ್ಡೋ ವೂಲ್ಫ್ ಅವರು ಒಬ್ಬ ಲೇಖಕ, ಪ್ರಕಾಶಕ, ಅತ್ಯಂತ ಸಹಾನುಭೂತಿಯ ಜೀವನ ಸಂಗಾತಿ. ವರ್ಜಿನಿಯಾ ಅವರ ಮಾನಸಿಕ ಅಸ್ವಸ್ಥತೆಯ ಸಮಯದಲ್ಲಿ ಲಿಯೋನಾರ್ಡೋ ಅವರ ಬೆಂಬಲ ಅವರ ಜೀವನದ ಆಧಾರ ಸ್ತಂಭವಾಗಿತ್ತು. ವರ್ಜಿನಿಯಾ ವೂಲ್ಫ್ ಅವರಿಗೆ ಮಕ್ಕಳು ಇರಲಿಲ್ಲ, ಆದರೆ ಅವರ ಪುಸ್ತಕಗಳೇ ಅವರ ಆತ್ಮ ಸಂತಾನವಾಗಿದ್ದವು. ವರ್ಜಿನಿಯಾ ವೂಲ್ಫ್ ಅವರಿಗೆ ತೀವ್ರ ಮಾನಸಿಕ ಅಸ್ಥಿರತೆಯಿಂದ ಬಳಲುತ್ತಿದ್ದರು. ಧ್ವನಿ ಭ್ರಮೆಗಳು, ನಿದ್ರಾಹೀನತೆ, ಆತ್ಮನೊಂದನೆ ಇವೆಲ್ಲದರ ನಡುವೆಯೇ ಅವರು ಸಾಹಿತ್ಯವನ್ನು ಸೃಷ್ಟಿಸಿದರು. ನೋವನ್ನೇ ಪದಗಳನ್ನಾಗಿ ಮಾಡಿದವರು ವರ್ಜಿನಿಯಾ ವೂಲ್ಫ್. ವರ್ಜಿನಿಯಾ ವೂಲ್ಫ್ ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರು ರಚಿಸಿದ ಪ್ರಮುಖ ಕೃತಿಗಳನ್ನು ನೋಡೋದಾದರೆ 1925ರಲ್ಲಿ ಮಿಸ್ಟರ್ ಡಾರ್ಲಿವೇ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. 1927ರಲ್ಲಿ ಟು ದ ಲೈಟ್ ಹೌಸ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. 1928ರಲ್ಲಿ ಆರ್ಲ್ಯಾಂಡೋ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. 1929ರಲ್ಲಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. 1931ರಲ್ಲಿ ದ ವೇವ್ಸ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಹಾಗೆ ಅವರು ನೈಟ್ ಆ್ಯಂಡ್ ಡೇ ಅನ್ನೋ ಕೃತಿಯನ್ನು ಕೂಡ ಬರೀತಾರೆ. ವರ್ಜಿನಿಯಾ ವೂಲ್ಫ್ ಅವರು 1929ರಲ್ಲಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನೋ ಒಂದು ಕೃತಿಯಲ್ಲಿ ಅವರು ಹೇಳುವ ಮಾತು, ಒಬ್ಬ ಮಹಿಳೆ ಬರೆಯಬೇಕಾದರೆ ಅವಳಿಗೆ ಹಣವೂ ಬೇಕು, ಒಂದು ಸ್ವಂತ ಕೋಣೆಯೂ ಬೇಕು. ಇದು ಸ್ತ್ರೀವಾದದ ಘೋಷಣೆಯಾಗಿ ಮಾರ್ಪಟ್ಟಿತು. ವರ್ಜಿನಿಯಾ ವೂಲ್ಫ್ ಅವರಿಗೆ ಅವರ ಜೀವನ ಕಾಲದಲ್ಲಿ ಬಹುಮಾನಗಳು ಅಧಿಕವಾಗಿ ದೊರಕದಿದ್ದರು. ಅವರ ಮರಣಾನಂತರ ವಿಶ್ವದ ಶ್ರೇಷ್ಠ ಲೇಖಕಿಯರಲ್ಲಿ ಒಬ್ಬರು
ಆಧುನಿಕ ಸಾಹಿತ್ಯದ ಮಾರ್ಗದರ್ಶಿಕಿ, ಸ್ತ್ರೀವಾದದ ಬೌದ್ಧಿಕ ತಾಯಿ ಎಂದು ಗೌರವಿಸಲ್ಪಟ್ಟರು. ವರ್ಜಿನಿಯಾ ವೂಲ್ಫ್ ಅವರು 1941 ಮಾರ್ಚ್ 28ರಂದು ಮಾನಸಿಕ ಹೋರಾಟವನ್ನು ಇನ್ನೇನು ಸಹಿಸಲಾಗದೆ ನದಿ ಓಸ್ನಲ್ಲಿ ತಮ್ಮ ಜೀವನವನ್ನು ಅಂತ್ಯಗೊಳಿಸಿದರು. ಆದರೆ ಅವರು ಬರೆದ ಪದಗಳು ಇಂದಿಗೂ ಜೀವಂತವಾಗಿವೆ. ಸ್ನೇಹಿತರೆ, ವರ್ಜಿನಿಯಾ ವೂಲ್ಫ್ ಎಂದರೆ ಕೇವಲ ಲೇಖಕಿಯಲ್ಲ, ಒಂದು ಚಿಂತನೆ, ಒಂದು ಧ್ವನಿ, ಮಹಿಳೆಯ ಅಂತರಂಗದ ಪ್ರತಿಬಿಂಬ. ಅವರು ನಮಗೆ ಕಲಿಸಿದ ಪಾಠ, ನೋವಿನಿಂದಲೂ ಸಾಹಿತ್ಯ ಹುಟ್ಟಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.